ನಾವಿವತ್ತು ಹೋಗ್ತಿದ್ದೇವೆ ನಮ್ಮ ಮನೆಯ ನದಿಯ ಹತ್ರ ಈ ದೊಡ್ಡ ದೊಡ್ಡ ಸೈಜ್ ಅದ್ದು ಏಡಿ ಹಿಡಿಲಿಕ್ಕೆ. ಬನ್ನಿ ಹೋಗೋಣ. ಇಲ್ಲಿಗ ಒಂದೊಂದು ಕ್ರ್ಯಾಬ್ ಸಿಕ್ಕಿದೆ ನೋಡಿ, ಇಲ್ಲಿ ಕಾಣಬಹುದು. ಇಲ್ಲಿ ನೋಡಿ, ಇದು ನಮ್ದು ಸೆಕೆಂಡ್ ಕ್ಯಾಚ್. ಇಲ್ಲಿ ನೋಡಿ ಬಾಣಿ ತಗೊಂಡು ಎಲ್ಲ ಏಡಿ ನೋಡಿ, ಇಷ್ಟು ರಾಶಿ ಏಡಿಗಳಿವೆ. ಈ ತರ ಏಡಿಯನ್ನು ಹಿಡಿಯುದು ನೋಡಿ. ಕ್ರ್ಯಾಬ್ ಹಂಟಿಂಗ್, ಇವತ್ತು ಕ್ರ್ಯಾಬ್ ಹಂಟಿಂಗ್. ಇಲ್ಲಿ ಕಾಣ್ಬಹುದು, ನಾವೀಗ ಇಲ್ಲಿ ಏಡಿ ಹಿಡಿಲಿಕ್ಕೆಲ್ಲ ಪ್ರಿಪರೇಷನ್ ಮಾಡ್ತಿದ್ದೇವೆ. ಈ ತರ ಒಂದು ಟ್ರ್ಯಾಪ್ ತರ ಇರ್ತದೆ ಏಡಿ ಹಿಡಿಯುದು. ಅದರ ಒಳಗೆ, ಆ ಟ್ರ್ಯಾಪ್ ಒಳಗೆ ನಾವು ಏಡಿಗೆ ತಿನ್ಲಿಕ್ಕೆ ಅಂದ್ರೆ ಆ ಟ್ರ್ಯಾಪ್ ಒಳಗೆ ಬಂದು ಕುತ್ಕೊಳ್ಬೇಕಲ್ಲ, ಈ ತರ ನಾವು ನೋಡ್ಬೋದು ಇಲ್ಲಿ ರೆಡಿ ಮಾಡ್ತಿದ್ದೆ. ಕೋಳಿಯ ವೇಸ್ಟ್ ಎಲ್ಲ ತರ್ತೇವೆ, ಅಂದ್ರೆ ಕೋಳಿಯ ವೇಸ್ಟ್ ಅಂದ್ರೆ ಕಾಲು ಕರಳು ಎಲ್ಲ ಇರ್ತದೆ. ಸೊ ಈ ತರ ತಲೆ ಎಲ್ಲ ಇರ್ತದೆ. ಸೊ ಇದು ಮಂಡೆ, ಕೋಳಿಯ ಕಾಲೆಲ್ಲ. ಸೊ ಇದನ್ನು ಈ ತರ ಒಂದು ಸಣ್ಣ ಒಂದು ಬಲೆ ತರ ಮಾಡುದು. ಆ ಬಲೆ ಒಳಗೆ ಈ ತರ ನಾವು ಕಟ್ಟಿ ಒಂದು ಮೂಟೆ ತರ ಮಾಡ್ಬೇಕು. ಈ ತರ ನೋಡಿ, ಈ ತರ ನಾವು ಅದನ್ನ ಗಟ್ಟಿಯಾಗಿ ಕಟ್ಟಬೇಕು. ನಂತರ ಈ ಕಟ್ಟಿದನ್ನು ಈ ತರ ಟ್ರ್ಯಾಪ್ ಇರ್ತದಲ್ಲ, ಫಾರ್ ಎಕ್ಸಾಂಪಲ್ ಇಲ್ಲಿ ಆ ತರ ಅದರ ನಡುವಲ್ಲಿ ಕಟ್ಟು. ಈ ತರ ಅದನ್ನ ಮಧ್ಯದಲ್ಲಿ ಇಟ್ಟು ಸರಿಯಾಗಿ, ಅಂದ್ರೆ ಏಡಿ ಬಂದು ಅದರ ಒಳಗೆ ಕುತ್ಕೊಳ್ಬೇಕು ಹಾಗೆ. ಸೊ ಇದೀಗ ನಮ್ಮ ಊರಲ್ಲಿ ಹೆವಿ ಟೈರ್ ಇರ್ತದೆ, ಅಂದ್ರೆ ಬ್ಯಾಕ್ ವಾಟರ್ ಅಂತ ಹೇಳ್ತಾರೆ. ಸೊ ಆವಾಗ ನೀರು ಬರ್ತದಲ್ಲ ನಮ್ಮ ತೋಡಲ್ಲಿ, ರಿವರ್ ಎಲ್ಲ. ಸೊ ಆವಾಗ ಈ ತರ ಟ್ರ್ಯಾಪ್ ಮಾಡಿ ಎಲ್ಲ ನಾವು ರಿವರ್ ಅಲ್ಲಿ ಹಾಕ್ತೇವೆ. ಆವಾಗ ಅದು ಏಡಿ ಬಂದು ಇದರ ಸ್ಮೆಲ್ಲಿಗೆ, ಈ ಎಂತ ಕೋಳಿಯದಂತ ವೇಸ್ಟ್ ಇರ್ತದೆ ಅದರ ಸ್ಮೆಲ್ಲಿಗೆ ಬಂದು ಇದು ತಿನ್ಲಿಕ್ಕೆ ಬರ್ತದೆ. ಓಕೆ, ಆವಾಗ ಏಡಿ ಇದ್ದ ನಮ್ಗೆ ಗೊತ್ತಾಗ್ತದೆ. ಆವಾಗ ನಾವೆಂತ ಮಾಡೋದು, ಸಡನ್ ಆಗಿ ಎಳಿತಾ ಬಿಡುದು, ಅಂದ್ರೆ ಸಡನ್ ಆಗಿ ಎಳಿಯುದು. ಆವಾಗ ಆ ಏಡಿ ಅದ್ರೊಳಗೆ, ಆ ಟ್ರ್ಯಾಪ್ ಒಳಗೆ ಸಿಗಿ ಬೀಳ್ತದೆ. ಸೊ ಈ ಟೈಪ್ ಅಲ್ಲಿ ನಾವು ನಮ್ಮ ಊರಲ್ಲಿ ಕ್ರ್ಯಾಬ್ ಹಂಟಿಂಗ್ ಮಾಡ್ತೇವೆ, ಅಂದ್ರೆ ಏಡಿ ಹಿಡಿತೇವೆ. ಈ ತರನೇ ಬೇರೆ ಬೇರೆ ಸ್ಟೈಲ್ ಅಲ್ಲಿ ನಾವು ಏಡಿ ಎಲ್ಲ ಹಿಡಿತೇವೆ. ಸೊ ಅದನ್ನ ನಾನು ನಿಮ್ಗೆ ಮುಂದಿನ ವ್ಲಾಗ್ ಅಲ್ಲಿ ಒಂದೊಂದೇ ಹೇಳ್ತೇನೆ. ಹೋಗುವ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಏಡಿಯನ್ನ ಹೇಗೆ ಹಿಡಿಯುದು, ಟ್ರ್ಯಾಪ್ ಮುಖಾಂತರ, ರೌಂಡ್ ಟ್ರ್ಯಾಪ್ ಮುಖಾಂತರ ಹೇಗೆ ಹಿಡಿದು ಅಂತ ತೋರಿಸ್ತೇನೆ ಬನ್ನಿ. ಟ್ರ್ಯಾಪ್ಸ್ ಎಲ್ಲ ರೆಡಿ ಆಗಿದೆ. ಸೊ ಈಗ ನಾವು ಒಂದೊಂದೇ ಟ್ರ್ಯಾಪ್ಸ್ ಅನ್ನ, ಸೊ ಏಡಿ ಹಿಡಿಯುವ ಟ್ರ್ಯಾಪ್ಸ್ ಅನ್ನ ನಮ್ಮ ನದಿ ಮತ್ತೆ ಅಲ್ಲಿ ತೋಡು ಅಲ್ಲೆಲ್ಲ ಒಂದೊಂದೇ ಬಿಡ್ಲಿಕ್ಕೆ ಹೋಗ್ತಿದೆ. ಬನ್ನಿ. ಎಸ್ ನೋಡಿ, ಈ ತರ ಒಂದೊಂದೇ ಟ್ರ್ಯಾಪ್ಸ್ ಅನ್ನ ತೋಡಲ್ಲಿ ಇಡ್ತಾ ಬರುದು. ಮತ್ತೆ ಈ ತರ ಕಟ್ಟಿಡುದು ಒಂದು 5-10 ನಿಮಿಷ ನಂತರ. ಹೌದು, ಈ ತರ ನಾವು ಒಂದೊಂದೇ ಟ್ರ್ಯಾಪ್ ಅನ್ನ ಹಾಕ್ತಾ ಬರ್ತಿದ್ದೇವೆ. ಇನ್ನೊಂದು 5-10 ನಿಮಿಷ ನಂತರ ಒಂದೊಂದೇ ಟ್ರ್ಯಾಪ್ ಅನ್ನ ತೆಗಿತಾ ಬರುದು. ಅದರೊಳಗೆ ಏಡಿ ಕೂತ್ಕೊಂಡಿರ್ತದೆ. ಆಯ್ತಾ, ಅದು ಸಹ ಸಣ್ಣ ಸಣ್ಣ ದೊಡ್ಡ ದೊಡ್ಡದು ಎಷ್ಟು ಸಿಗ್ತದೆ ನೋಡುವ ಇವತ್ತು. ಎಲ್ಲ ಟ್ರ್ಯಾಪ್ಸ್ ಗಳನ್ನ ನಾವು ತೋಡಲ್ಲಿ, ನದಿಯಲ್ಲಿ ಎಲ್ಲ ಹಾಕ್ತಾ ಬಂದಿದ್ದೇವೆ. ಸೊ ಇನ್ನು ನಮ್ಮ ಕೆಲಸ ಒಂದು 10-15 ನಿಮಿಷ ನಂತರ ಒಂದೊಂದೇ ಟ್ರ್ಯಾಪ್ಸ್ ಗಳನ್ನ ತೆಗಿತಾ ಬರುದು. ಮತ್ತೆ ನೋಡುವ ಅದರಲ್ಲಿ ಕ್ರ್ಯಾಬ್ಸ್ ಎಷ್ಟು ಕುತ್ಕೊಂಡಿರ್ತದಂತ. ಇಲ್ಲಿ ಒಂದು ಫಸ್ಟ್ ಬೋಣಿ ಕ್ರ್ಯಾಬ್ ಇದೆ. ಕಾಡ್. ಈ ತರ ನೋಡಿ, ನಾನು ಹೇಳಿದೆ ಅಲ್ಲ ಟ್ರ್ಯಾಪ್ ಒಳಗೆ ಸಿಕ್ಕಿ ಬೀಳ್ತದಂತ. ಈಗ ನಮ್ದು ಫಸ್ಟ್ ಕ್ರ್ಯಾಬ್ ಸಿಕ್ಕಿದೆ ನೋಡಿ. ಇಲ್ಲಿಗ ಒಂದೊಂದು ಕ್ರ್ಯಾಬ್ ಸಿಕ್ಕಿದೆ ನೋಡಿ, ಇಲ್ಲಿ ಕಾಣಬಹುದು. ಈ ತರ ನೋಡಿ, ಟ್ರ್ಯಾಪ್ ಅಲ್ಲಿ ಈ ತರ ಸಿಕ್ಕಿ ಬೀಳ್ತದೆ ನೋಡಿ ಕ್ರ್ಯಾಬ್. ಎಸ್, ನಮ್ದು ಸೆಕೆಂಡ್ ಕ್ಯಾಚ್ ಆಗಿದೆ ಇಲ್ಲಿ. तर बाहेर काढ. ಹಾ, ಇಲ್ಲಿ ನೋಡಿ, ಇದು ನಮ್ದು ಸೆಕೆಂಡ್ ಕ್ಯಾಚ್. ಈ ತರ ನಾವು ಈಗ ಏಡಿ ಹಿಡಿದಿದ್ದೇವೆ. ನನಗೆ 2 ಮಂದಿ ದಿಕ್ಕಡ. ಇಲ್ಲಿ ನೋಡಿ ಬಾಣಿ ತಗೊಂಡು ಎಂತ ಪಾತ್ರೆ ತಗೊಂಡು, ಹಳೆ ಪಾತ್ರೆ, ಹಳೆ ಕಬುಣ. ಮಾಡಿದ್ರೆ ದೊಡ್ಡಿರ್ಲಿ ಪೈಪ್ಲ ತೂಕ. ಎಸ್, ಮಲ್ಲುಂಡಿ ಅಂಚ. ಎಸ್, ಇಲ್ಲಿ ಪುನೊಂದು ನೋಡಿ. ಎಸ್, ಏನ್ ಕರಿ ಅಥವಾ ನೀವೀಗ ಇಲ್ಲಿ ನೋಡ್ಬೋದು, ನಾವು 3 ಏಡಿ ಹಿಡಿದಿದ್ದೇವೆ. ಸೊ ಸ್ವಲ್ಪ ಒಳ್ಳೆ ಸೈಜ್. ಈಗೇನೆ ಒಂದು 3-4 ಏಡಿ ಸಿಕ್ಕಿದ್ದೆ. ಸಂಜೆ ಒಳ್ಳೆ ಮಾಡಿ ಇದನ್ನು ಸುಕ್ಕ ಮಾಡ್ಬೋದು. ಒಳ್ಳೆ ದಿನ ಉಂಟು, ಸಣ್ಣದಾದ್ರೂ ಸ್ವಲ್ಪ ಒಳ್ಳೆ ದಿನ ಉಂಟು. ಒಂದು ಸಣ್ಣದುಂಟು.
ಇಲ್ಲಿ ಕಾಣ್ಬೋದು ನಾವೊಂದು ಏಡಿ ಹಿಡ್ದಿದ್ದೇವೆ ನೋಡಿ. ನನ್ನ ಕೈಯಲ್ಲಿ ಇಷ್ಟೇ ಚಿಕ್ಕ ಸಿಕ್ಕಿದೆ. ಗೆಂಜಿಯನ್ನು ಹಿಡಿಯುವುದು ಹೇಗೆ ಅಂತ ನಿಮಗೆ ತೋರಿಸ್ತೇನೆ. ಈ ಥರ ಕಾಲಲ್ಲಿ ಹೀಗೆ ನೋಡಿ, ಇದೊಂದು ಕೈ ಹಿಡಿಬೇಕು ಹೀಗೆ. ಯಾವ ಇಲ್ಲು ಸ್ವಲ್ಪ ನೋಡಿ, ನಂದು ಕೈ ನೋಡಿ. ಈ ಥರ ಏಡಿಯನ್ನು ಹಿಡಿಯೋದು ನೋಡಿ, ಹಿಂದೆ ಈ ಥರ. ಈ ಎರಡು ಕಾಲನ್ನು ಹಿಡಿದ್ರೆ ಮತ್ತು ಅವುಗಳಿಗೆ ಎಲ್ಲಿ ಓಡಲಿಕ್ಕೆ ಸಾಗುವುದಿಲ್ಲ. ಇದು ಕಾಣ್ಬೋದು ಸ್ವಲ್ಪ ಸೈಜಲ್ಲಿ ಸಣ್ಣದಿದೆ, ಆದರೆ ಸ್ವಲ್ಪ ಇದರ ಕೈಯೆಲ್ಲ ನೋಡಿ ಸ್ವಲ್ಪ ಒಳ್ಳೆ ಇದೆ. ಎಸ್, 4th ಕ್ಯಾಚ್ ನಮ್ಮದು. ಹಾಕುವ ಒಳಗೆ. ಎಸ್, ಇಲ್ಲಿ ನೋಡುವ ಈಗ ಎಂತ ಉಂಟಂತ. ಮೀನತಿ ಪಟ್ಟ ದೆಪ್ಪಲ, ಪಟ್ಟ ತೆಗಿಬೇಕು ಅಲ್ಲ. ಮಲ್ಲತ್ತುಂಡಿಯಾ ದೊಡ್ಡದಿತ್ತು ಮಾರೆ. ನೀವು ಇದಿಲ್ಲ ಅವು ದೆಪ್ಪು ಮಾಡ್ಬೇ ಅಲ್ತ್ರ ಬಸಲ್ಲ ಅವು ಬಸಲ್ಲ ಏನು ಒಂದು ದೆಪ್ಪು ಅವು ಟ್ರ್ಯಾಪ್ ಪತ್ರಕ ನೆಟ್ ಮಲ್ಲುಂಡು ಇಲ್ಲಿ ಅವು ಸೈಡ್ ಪೋತು ಕಟ್ಟ ಅವು ಮಲ್ಲ ಟ್ರ್ಯಾಪ್ ಅಂದ್ ಅಲ್ಲಿ ಒಂದು ದೊಡ್ಡದು ಇತ್ತು ಮಾರೆ, ಅದು ತಪ್ಪಿ ಹೋಯ್ತು ನಮ್ಮ ಹತ್ರ. ಶಾ, ಈಗ ಎಂತಾದ್ರು ಮಾಡಿ ಅದನ್ನು ಹಿಡಿಬೇಕು. ಅಲ್ಲೇ ಪಾಡು. ಅಲ್ಲೇ ಹಾಕು ಅಲ್ಲೇ ಪಾಡ್ಲಯ್ಯ ಪಟ್ಟ. ಅಲ್ಲೇ ಪಾಡು. ಅವೇನೋ ಗೊತ್ತುಂಟ, ಒಂದೇನು ತಿಂದ್ರೆ ಬರ್ತೀವಿ ಜಾಸ್ತಿ. ಕರ್ಲು ತಿನ್ರಿ, ಅದು ಟೇಸ್ಟ್ ಆಯ್ತಾ. ಒಂದು ಏಡಿ ಇದೆ. ಎಸ್, ಮಿತ್ತು ಪಾಡ್ಲ. ಇಲ್ಲಿ ನೋಡ್ಬೋದು ಒಂದೊಂದು ಕ್ಯಾಚ್ ಆಗಿದೆ ಏಡಿ. ಎಸ್, ಇಲ್ಲಿ ನೋಡಿ ಕ್ರ್ಯಾಬ್ ಹಂಟಿಂಗ್. ಇವತ್ತು ಕ್ರ್ಯಾಬ್ ಹಂಟಿಂಗ್. ತೋಟ 1 2 3 4 5 6ನೇದು. ಇಲ್ಲಿ ಕಾಣ್ಬೋದು ಗೈಸ್, ಇಲ್ಲಿ ನೋಡಿ ಏಡಿ ನೋಡಿ, ಇಷ್ಟು ರಾಶಿ ಏಡಿಗಳಿಗೆ, ಫ್ರೆಶ್ ಏಡಿಗಳು ಇವತ್ತು ಹಿಡ್ದದ್ದು ನೋಡಿ. ಇದೊಂದು ಕಮ್ಮಿ ಅಂದರೆ 1 kg ಆಯ್ತು. ಅಮ್ಮೇರಲ್ಲಿ ಚಪ್ಪಲಿ ಇಟ್ಕೊಂಡಿದೆ ಅವನದು. ಇನ್ನೂ ಬಿಡುದಿಲ್ಲ ಈ ಮಗ್ಗ. ಮಿತ್ತೆಂತ ಬರ್ತಿದ್ಯಾ ಅವಾಗೊಂದು ಕ್ರ್ಯಾಬ್ ಒಂದು ಮಿಸ್ ಆಯ್ತಲ್ಲ ಏಡಿ, ಅಲ್ಲಿ ರಿವರ್ ಹತ್ರ. ನಾವೀಗ ಅದೇ ಸ್ಪಾಟಿಗೆ ಹೋಗ್ತಿದ್ದೇವೆ. ಸ್ವಲ್ಪ ಒಂದು 5-10 ನಿಮಿಷ ಆಯಿತು ವೆಯ್ಟ್ ಮಾಡಿ. ಹೋಗಿ ನೋಡುವ, ಅದು ಕ್ರ್ಯಾಬ್ ಇದ್ದರೆ ನಮ್ಮದು ನಶೀಬು. ದೊಡ್ಡ ಸೈಜಲ್ಲಿತ್ತು, ಈಗ ಎತ್ತಲಿಕ್ಕೆ ಹೋಗ್ತಿದ್ದೇವೆ. ಬನ್ನಿ. ಇಲ್ಲಿ ಈಗ ಒಂದು ದೊಡ್ಡದು ಕ್ಯಾಚ್ ಆಗಿದೆ. ಕಾಡು ಇಲ್ಲಿ ಕಾಣ್ಬೋದು, ದೊಡ್ಡ ಸೈಜ್ ನೋಡಿ. ಕ್ಯಾಚ್ ಆಫ್ ದಿ ಡೇ. ಯಾವ ತಿಂತರಿ? ಹಾಂ, ಇದು ನೋಡಿ ಎಷ್ಟು ದೊಡ್ಡ ಸೈಜ್. ಎಷ್ಟು ದೊಡ್ಡದು ಮಾರೆ. ಬಲ್ಪನಿಂದ ಏನು ಹಾತಿಂದ ದತ್ತಾನಿ ಪತ್ತನ ನಿನ್ನ ಬಿರಿಯಲೆ ಕಟ್ಟು ನಾತೆ ಬೈರ್. ಎಸ್, ಇದು ನೋಡಿ ಗೈಸ್ ಎಂತ ದೊಡ್ಡ ಏಡಿ. ಎಸ್, ದೊಡ್ಡ ಸೈಜ್ ನೋಡಿ. ಯಾ ಪಂಡತ ಅಲ್ಲೊಂಜಿ ಐತೆ ಇಲ್ಲದಲ್ಲ ಹಾಕೊಂಡು ಐಟು ತಿಳ್ಕೊಂಡು ಬೂರೋಣ. ಎಲ್ಲಕ್ಕಿಂತ ದೊಡ್ಡ ಕ್ರ್ಯಾಬ್ ಇಲ್ಲಿದೆ ನೋಡಿ.
ಒಂದು ಪೆಟ್ಟಿ ಅವು ಬೆಟ್ಟೆ ಆಗುದು. ಈಗ ನಾವು ಇಲ್ಲಿ ಏಡಿ ಎಲ್ಲ ಎಡ್ದಾಗಿದೆ. ಸೊ ಸ್ವಲ್ಪ ಒಂದು 2 ದೊಡ್ಡ ದೊಡ್ಡ ಸೈಜ್ ಏಡಿ ಉಂಟು, ಹಾಗೆ ಸಣ್ಣ ಸಣ್ಣ ಏಡಿ ಎಲ್ಲ ಉಂಟು ಇದರಲ್ಲಿ. ಈಗ ನಾನು ನಿಮಗೆ ತೋರಿಸ್ತೇನೆ. ಈ ಮಡಿಕೆಯಲ್ಲಿ ಉಂಟು ಏಡಿಗಳೆಲ್ಲ. ಈಗ ನಾವು ಇಲ್ಲಿ ದೊಡ್ಡ ಪಾತ್ರೆಗೆ ಹಾಕಿದ್ದೇವೆ ನೋಡಿ. ಇಲ್ಲಿ ಕಾಣ್ಬೋದು ಎಷ್ಟು ದೊಡ್ಡ ಸೈಜ್ ಏಡಿ ನೋಡಿ. ಸೊ 2 ದೊಡ್ಡದಿದೆ, ಮತ್ತೆ ಎಲ್ಲ ಸಣ್ಣ ಸಣ್ಣ, ಅದೊಂದು ಸ್ವಲ್ಪ ಸಾದಾ ಸೈಜಲ್ಲಿ ಉಂಟು. ಸೊ ಇಷ್ಟು ಏಡಿ ಹಿಡ್ದಿದ್ದೇವೆ. ಇದಾಗಿತ್ತು ನಾವು ಇವತ್ತು ಹಿಡಿದ ಕ್ರಾಫ್ಟ್ಸ್ಗಳು. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತಂತ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಪುನಃ ವಿಡಿಯೋದಲ್ಲಿ. ಬಾಯ್ ಗಾಯ್ಸ್. ಎಲ್ಲ ಬರು ಬ್ಯಾಕ್ಗ್ರೌಂಡ್ ರೆಡಿಯಾ? ಈ ಥರ ಇವ ಏಡಿ ತಿನ್ಲಿಕ್ಕೆ ಬಂದದ್ದು ಕತ್ತಿಂಬೆಲ್ಲ ಆಮೇಲೆ ಗಾಲ್ನೆ ಅಮ್ಮ ವೇಸ್ಟ್. ನೀವೀಗ ಇಲ್ಲಿ ನೋಡ್ಬೋದು, ನಾವು ಒಂದು 3 ಏಡಿ ಹಿಡ್ದಿದ್ದೇವೆ. ಸ್ವಲ್ಪ ಒಳ್ಳೆ ಸೈಜ್ ಇದು. ವಿಡಿಯೋ ಬರ್ತೀವಿ ಆತ ದೂರ ಏನು ಫುಲ್ ಬರ್ತದೆ. ಬೈರತ್ಯಾ ರೆಡಿ? ಎಸ್ ರೆಡಿಯಾ? ಇಲ್ಲಿ ನಾವೀಗ ಏಡಿಯನ್ನೆಲ್ಲ ಎರ್ದಾಯ್ತು. ಸೊ ಇಲ್ಲಿ ಕಾಣ್ಬೋದು ಈ ನೆಕ್ ಏನಂತೀನಿ